ಅಯ್ಯೋ ಬನ್ನಿ ಬನ್ನಿ. ನಮಸ್ತೆ. ನಮಸ್ತೆ. ನಿಮಗ್ ಫೋನ್ ಮಾಡಿ ಆರ್ಡರ್ ಕೊಟ್ಟಿದ್ ನಾನೇ. ಹೌದಾ? ನನ್ ಸೊಸೆ ಭಾಗ್ಯ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಹಾ, ನಿಮ್ ಕೈತೂತ್ ಕ್ಯಾಟರಿಂಗ್ ಸರ್ವಿಸ್ ಬಗ್ಗೆ ತುಂಬಾ ಕೇಳಿದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ, ಆಫೀಸಲ್ಲೂ ಆರ್ಡರ್ ಮಾಡ್ತಿದ್ರು. ಬಟ್ ನನ್ಗೇನೆ ನಿಮ್ ಫುಡ್ ಟೇಸ್ಟ್ ಮಾಡೋ ಅವಕಾಶ ಸಿಕ್ಕಿರ್ಲಿಲ್ಲ. ಇವತ್ ಮನೇಲಿ ಫಂಕ್ಷನ್ ಇದೆ ಅಂತ ಗೊತ್ತಾಗಿದ ತಕ್ಷಣ 1 ಸೆಕೆಂಡ್ ಯೋಚನೆ ಮಾಡಿಲ್ಲ, ನಿಮ್ ಸರ್ವಿಸ್ ಅಲ್ಲೇ ಆರ್ಡರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಮಾತು ಕೇಳಿ ತುಂಬಾನೇ ಸಂತೋಷ ಆಯ್ತು. ಸರಿ ಆಯ್ತು, ಇದನ್ನೆಲ್ಲ ಕಿಚನ್ ಅಲ್ಲಿ ಇಟ್ಬಿಡಿ. ಹಾ, ಇದನ್ನೆಲ್ಲ ಇಟ್ಬಿಟ್ಟು ನಾವು ಹೊರಡ್ತೀವಿ, ಆಮೇಲೆ ಬಂದು ಕ್ಯಾರಿಯರ್ ತಗೊಂಡ್ ಹೋಗ್ತೀವಿ. ಅರೆ ಭಾಗ್ಯವ್ರೆ, ನೀವೆಲ್ಲ ಹೋಗ್ತಿದ್ದೀರಾ? ಇಲ್ಲ ಇಲ್ಲ, ಪ್ಲೀಸ್ ಇವತ್ ನೀವು ಇಲ್ಲೇ ಇರ್ಬೇಕು. ಯಾಕಂದ್ರೆ ಇವತ್ ನನ್ನ ನೋಡೋಕೆ ಹುಡುಗನ ಕಡೆಯವರು ಬರ್ತಿದ್ದಾರೆ. ಈ ಶುಭ ಕಾರ್ಯ ನಡೆಯುವಾಗ ನೀವಿದ್ರೆ ಚಂದ. ಪ್ಲೀಸ್ ನೀವೆಲ್ಲೂ ಹೋಗ್ಬೇಡಿ. ಅದ್ ಹಾಗಲ್ಲ, ನನ್ಗೆ ಇಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಆಗ್ಲೇ ಹುಡುಗನ್ ಪುರ ಗೊತ್ತಾಯ್ತು. ನಿನ್ ಮೇಲೆ ಹೋಗು. ಆಯ್ತು ಮದರ್ ಇಂಡಿಯಾ, ಟೆನ್ಷನ್ ತಗೋಬೇಡ. ಭಾಗ್ಯವ್ರೆ, ನೀವ್ ಮಾತ್ರ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ಬನ್ನಿ ಬನ್ನಿ, ಬೇಗ ಬನ್ನಿ. ಅಕ್ಕ, ಹುಡುಗ ಕಡೆಯವ್ರು ಬಂದ್ರು. ನೀವು ಕಿಚನ್ ಅಲ್ಲಿ ಬರ್ತೀನಿ. ಹುಡುಗಿ ನೋಡಕ್ ಬರ್ತಿರೋದು ಆದಿ ಅವರ? ಏನಂದೆ? ಹಾ ಅತ್ತೆ, ನೋಡಿ ಅತ್ತೆ. ಅತ್ತೆ ಬನ್ನಿ, ಅತ್ತೆ ಬನ್ನಿ, ಅತ್ತೆ ಬನ್ನಿ. ಏನ್ ಅನ್ಕೊಂಡಿದ್ದಾರೆ ಭಾಗ್ಯ ಇವರು? ಆದಿಗೆ ಹುಡುಗಿ ನೋಡಕ್ ಬರ್ತಾ ಇದ್ದಾರಾ? ಅತ್ತೆ ಹಾಗಂದ್ರೆ ಏನರ್ಥ? ಅದು ಅವ್ರ ಇಷ್ಟ, ಅವ್ರ ನಿರ್ಧಾರ. ಅದೇಗಾಗತ್ತೆ? ಅದ್ ಹೇಗಾಗತ್ತೆ ಅಂತೀನಿ. ಇಲ್ಲ, ಅವೆಲ್ಲ ಆಗಲ್ಲ. ನಮ್ಮನ್ನ ಒಂದ್ ಮಾತು ಕೇಳ್ಬೇಕಿತ್ತು. ಅಯ್ಯೋ ಅತ್ತೆ, ನಮ್ಮನ್ನ ಯಾಕೆ ಕೇಳ್ತಾರೆ? ಅಷ್ಟಕ್ಕೂ ಯಾಕೆ ಕೇಳ್ಬೇಕು ಅಂತ? ಅವೆಲ್ಲ ನನಗ್ ಗೊತ್ತಿಲ್ಲ ಭಾಗ್ಯ. ನಾ ಹೇಳ್ತಿರೋದೇ ಸರಿ. ಅವ್ರು ನಮ್ಮನ್ನ ಒಂದು ಮಾತು ಕೇಳಬೇಕಿತ್ತು ಅಷ್ಟೇ. ಆದ್ರೆ ಅಲ್ಲಿ ಆದಿ ಮುಖ ನೋಡಲ್ಲಿ ಎಷ್ಟು ಸಪ್ಯಾಗಿ ಕೂತಿದ್ದಾನೆ. ಅವನಿಗೆ ಇದು ಇಷ್ಟ ಇಲ್ಲ ಅನ್ಸತ್ತೆ ಏನು, ಅವನಿಗಿದೆಲ್ಲ ಇಷ್ಟ ಇಲ್ಲ. ನಾನು ಇವಾಗ್ಲೇ ಹೋಗಿ ಕೇಳ್ತೀನಿ, ಯಾಕೆ ಅತ್ತೆ ಅತ್ತೆ ದಯವಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬಿಡಿ. ಮೊದ್ಲೇ ಅವ್ರಿಗೆ ನಮ್ಮ ಮೇಲೆ ತುಂಬಾನೇ ಬೇಜಾರಿದೆ. ನಾವು ಅವರಿಂದ ಎಲ್ಲ ವಿಷಯ ಮುಚ್ಚಿಟ್ಟಿದೀವಿ ಅನ್ನೋ ಕೋಪನೂ ಇದೆ ಅತ್ತೆ. ಶುಭ ಕಾರ್ಯ ನಡೀತಿದೆ, ಇಂಥ ಟೈಮಲ್ಲಿ ನಾವು ಹೋಗಿ ಅವ್ರ ಕೋಪನ ಇನ್ನಷ್ಟು ಜಾಸ್ತಿ ಮಾಡೋದು ಬೇಡ ಅತ್ತೆ. ಒಂದ್ ಕೆಲ್ಸ ಮಾಡೋಣ ಅತ್ತೆ, ಮನೆ ಹಿಂದ್ಗಡೆ ಏನಾದ್ರು ಡೋರ್ ಇದೆಯಾ ನೋಡೋಣ, ಇದ್ರೆ ಆ ಕಡೆಯಿಂದ ಹೊರಟ್ಬಿಡೋಣ ಸುಮ್ನೆ. ಅವೆಲ್ಲ ಆಗೋದಿಲ್ಲ. ಅದೇಂಗ್ ಹೊರಟು ಬಿಡಕ್ಕಾಗತ್ತೆ? ನಾವು ಬಂದಿರೋ ಕೆಲಸ ಮಾಡ್ಬೇಕು ತಾನೆ, ಕೆಲಸ ಮಾಡೋಣ, ಇಲ್ಲೇ ಇರೋಣ. ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನಾವ್ ಯಾಕೆ ಹೋಗ್ಬೇಕು ಅಂತ? ಅತ್ತೆ ಇಲ್ಲಿ ನೋಡಿ, ನಾವ್ ಬಂದ್ ಕೆಲ್ಸ ಆಯ್ತು ತಾನೆ, ನಾವು ಊಟ ಕೊಟ್ಟಾಗಿದೆ, ಇನ್ನೇನಿದ್ರು ಪಾತ್ರೆ ವಾಪಸ್ ತಗೊಳ್ಳೋದು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಬಂದ್ ಪಾತ್ರೆ ತಗೊಂಡು ಹೋಗೋಣ ಪ್ಲೀಸ್ ಅತ್ತೆ. ಅತ್ತೆ ಪ್ಲೀಸ್ ಅತ್ತೆ, ಪ್ಲೀಸ್ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅತ್ತೆ. ನಾವಿಲ್ಲೇ ಇದ್ರೆ ಎಲ್ಲ ಹಾಳಾಗೋಗುತ್ತೆ ಅತ್ತೆ. ಇಲ್ಲಿ ನೋಡಿ, ಮತ್ತೆ ಈ ವಿಷಯಕ್ಕೆ ಏನಾದ್ರು ಜಗಳ ಆಗಿ ಮನಸ್ತಾಪ ಆದ್ರೆ ನಮ್ ಪೂಜನ್ ಕಷ್ಟ ಆಗತ್ತೆ ಅತ್ತೆ. ಬೇಡ ಅತ್ತೆ, ಬನ್ನಿ ಅತ್ತೆ ಹೋಗೋಣ, ಆ ಕಡೆ ಎಲ್ಲಾದ್ರೂ ಕುತ್ಕೊಳ್ಳೋಣ.
ಅರೆ ನೀವೆಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಅಲ್ಲಿ ಕುತ್ಕೊಳ್ಳಿ. ನಾವು 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 ಇಲ್ಲೇ ಅಲ್ಲ ಆಯ್ತಲ್ಲ ಕೆಲಸ, ನಾವು ಹೊರಡ್ತೀವಿ. ಎಲ್ಲ ಮುಗಿದ್ಮೇಲೆ ಒಂದು ಫೋನ್ ಮಾಡಿ ಬಂದು ಇದೆಲ್ಲ ತಗೊಂಡು ಹೋಗ್ತೀವಿ, ಪಾತ್ರೆ ಎಲ್ಲ. ಅದೆಲ್ಲ ಏನು ಬೇಡ. ನೋಡಿ, ಸುದ್ದಿ ಹೇಳೋದಿಲ್ಲ ನಾನು ಕೇಳಿಸ್ಕೊಂಡೆ. ಅವಳು ಇರ್ಬೇಕು ಅಂದ್ಮೇಲೆ ನೀವಿರ್ಲೇಬೇಕು, ಇಲ್ಲಾಂದ್ರೆ ಅವಳು ಸಿಟ್ಟು ಮಾಡ್ಕೊಂಡ್ಬಿಡ್ತಾಳೆ. ಆಮೇಲೆ ಕೂಗಾಡಿದ್ರೆ ಅಷ್ಟೇ ನನ್ ಕತೆ. ನೀವ್ ಹೋಗೋದ್ ಬೇಡ, ಬನ್ನಿ ಅಲ್ಲಿ ಕುತ್ಕೊಳ್ಳಿ. ಅದು ಪರವಾಗಿಲ್ಲ, ನಾವ್ ಇಲ್ಲೇ ಇರ್ತೀವಿ. ಅದು ಇಲ್ಲಿ ನಾನು ಹೇಳ್ತಿದ್ದೀನಲ್ಲ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಬನ್ನಿ ಎಲ್ಲರ ಜೊತೆ ಅಲ್ಲಿ ಕುತ್ಕೊಳ್ಳಿ. ಸರಿ ಭಾಗ್ಯ ಅವ್ರು ಅಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ, ಹೋಗ್ತಾ ಇದಾರೆ, ಅವ್ರಿಗೆ ಬೇಜಾರಾಗಲ್ವ? ಬಾ ನಡೀರಿ. ಜೊತೆ ನಾನು ಹೇಳ್ತೀನಿ. ಅದು ಮೇಡಮ್, ಊಟಕ್ಕೆ ಸಡನ್ ಆಗಿ ಕರೆದ್ಬಿಟ್ರೆ ಎಲ್ಲ ಕಷ್ಟ ಆಗುತ್ತಲ್ವಾ, ಆಮೇಲೆ ಗಡಿಬಿಡಿ ಆಗುತ್ತೆ. ನಾವೆಲ್ಲ ರೆಡಿ ಮಾಡ್ಕೊತೀವಿ, ಆಮೇಲೆ ಬಂದು ಜಾಯ್ನ್ ಆಗ್ತೀವಿ. ಸರಿ ಸರಿ, ನೀವು ಹೊರಡಿ. ಭಾಗ್ಯ ಏನಾಗಿದೆ ನಿನಗೆ? ಬೇಡ 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 ಬೇಡ, ಯಾಕಂಗ ಅಂತಿದ್ಯಾ? ಅದೇ ನಿಮ್ಗೆ ಅರ್ಥ ಆಗ್ತಿಲ್ವಾ ಹೇಳಿರೋದು? ಅವ್ರೇನಾದ್ರು ನಮ್ಮನ್ನ ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಈಗ ನೋಡಿ, ಇಲ್ಲಿದ್ರು ಕಷ್ಟನೇ, ಯಾರಾದ್ರೂ ಒಬ್ರು ಅಡುಗೆ ಮನೆ ಕಡೆ ಬರ್ತಾನೆ ಇರ್ತಾರೆ. ಹೊರಗೆ ಹೋಗೋದಕ್ಕೂ ಆಗೋದಿಲ್ಲ, ಎಲ್ಲ ಅಲ್ಲೇ ಕೂತಿದ್ದಾರೆ. ನಾವ್ ಆ ಕಡೆ ಎಲ್ಲಾದ್ರೂ ಹೋಗೋಣ ಬನ್ನಿ. ಅಯ್ಯೋ ದೇವ್ರೆ, ಬನ್ನಿ ಅಂತ ಹೇಳದ್ನಲ್ಲ ಅತ್ತೆ, ಬನ್ನಿ. ಅಕ್ಕ, ನೀನ್ ಅಡ್ಗೆ ಮಾಡ್ಕೊಂಡ್ ಬಂದಿರೋದು ಅಂತ ಗೊತ್ತೇ ಇರ್ಲಿಲ್ಲ. ಅಲ್ಲ ಇವರು ಅದು ನಮ್ಮನೆ ಸೊಸೆ ಇದ್ದಾಳಲ್ಲ ಪೂಜಾ, ಅವ್ರ ಅಕ್ಕ. ನಮ್ಮನೆಗೆ ಇವತ್ತು ಮಹಾಲಕ್ಷ್ಮಿ ತರ ಸೊಸೆ ಸಿಕ್ಕಿದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣನೇ ಭಾಗ್ಯ. ಓ ಹೌದಾ, ನಮ್ಗಿದ್ ಗೊತ್ತೇ ಇರಲಿಲ್ಲ ನೋಡಿ. ಏ ಭಾಗ್ಯ, ಏ ಕನ್ನಿಕಾ, ಭಾಗ್ಯ ನಿಮ್ ಸಂಬಂಧಿಕರು ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಬಟ್ ನನ್ ಫ್ರೆಂಡ್ಸ್ ಎಲ್ಲ ಭಾಗ್ಯ ಅವ್ರು ಮಾಡೋ ಅಡ್ಗೆಗೆ ಸಿಕ್ಕಾಪಟ್ಟೆ ಫ್ಯಾನ್ಸು. ನನ್ಗೂ ಟ್ರೈ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು, ಬಟ್ ಇವತ್ತು ಆಸೆ ನೆರವೇರ್ತು. ಥ್ಯಾಂಕ್ ಯು ಭಾಗ್ಯ ಅವರೇ. ಭಾಗ್ಯ ಬಾಮ್ಮ, ಊಟಕ್ಕೆ ಕೂತ್ಕೋ. ಅಯ್ಯೋ ಪರವಾಗಿಲ್ಲ ಮಾವ, ನೀವೆಲ್ಲ ಮಾಡಿ, ನಾವು ಆಮೇಲೆ ಮಾಡ್ತೀವಿ. ಅರೆ ಅದೇಗಾಗತ್ತೆ, ನೀವು ಇಷ್ಟು ಹತ್ರ ಸಂಬಂಧಿ ಅಂದ್ಮೇಲೆ ಊಟ ಕೂರ್ಲೇಬೇಕು. ಇಲ್ಲ ಸರ್, ಇಲ್ಲ ಪ್ಲೀಸ್, ಆಮೇಲೆ ಕೂತ್ಕೋತೀವಿ ಪ್ಲೀಸ್. ಅತ್ತೆ ನೀವಾದ್ರೂ ಬನ್ನಿ. ಇಲ್ಲ ಪೂಜಾ, ನಾನು ಆಮೇಲೆ ಭಾಗ್ಯನ ಜೊತೆ ಮಾಡ್ತೀನಿ. ಹೇಗಾದ್ರೂ ಮಾಡಿ ಈ ಊಟಕ್ಕೆ ಕೂತ್ಕೊಳ್ಳೋ ವಿಷಯದಿಂದ ತಪ್ಪಿಸ್ಕೊಳ್ಬೇಕು. ಸುರ್ಭಿ ಅವರೇ, ಆದಿಯವ್ರಿಗೆ ಸ್ವೀಟ್ ಬಡಿಸಿ. ಶುಭ ಕಾರ್ಯಕ್ಕೆ ಎಲ್ರ ಸಮ್ಮತಿ ಸಿಕ್ಕಿದೆ ಅಂದ್ಮೇಲೆ ನೀವೇ ಎಲ್ರಿಗೂ ಸ್ವೀಟ್ ಬಡಿಸಿ. ಆದಿ ಮನಸ್ಸಿನಲ್ಲಿ ಆ ಸ್ವೀಟ್ ಬೇಕು ಅಂತ ಇತ್ತು. ಭಾಗ್ಯನೇ ಹೇಳಿದ್ದು ಅವನಿಗೆ ತುಂಬಾ ಖುಷಿ ಆಯ್ತು. ಭಾಗ್ಯ, ನಾನು ಏನ್ ಹೇಳಿದ್ನೋ ಹಾಗೆ ಆಯ್ತು ತಾನೆ? ಏನಂತ ನಾನು ಏನ್ ಹೇಳಿದ್ದೆ? ಆದಿ ಒಂದೇ ಒಂದು ತುತ್ತು ತಿಂದ ತಕ್ಷಣ ಅದು ನೀನೇ ಮಾಡಿದ್ದ ಅಡಿಗೆ, ನಿಂದೇ ಕೈ ರುಚಿ ಅನ್ನೋದನ್ನ ಕಂಡುಹಿಡಿತಾನೆ ಅಂತ ಹೇಳಿದ್ದೆ, ಹಾಗೆ ಆಯ್ತು. ಅಯ್ಯೋ ಅದೆಲ್ಲ ಬಿಡಿಯತ್ತ. ಅದ್ ಹೇಗ್ ಬಿಡಕ್ಕಾಗತ್ತೆ? ಆದಿಗ್ ನಿನ್ ಮೇಲೆ ಎಷ್ಟೊಂದು ಇದು ಫ್ರೆಂಡ್ಶಿಪ್ ಇದೆ ಅಂದ್ರೆ ಅದಕ್ಕೆ ಅವ್ನ್ ಕಂಡುಹಿಡಿದಿದ್ದು. ಮತ್ತೆ ಒಂದ್ ಕ್ಯಾರಿಯರ್ ಒಳಗೆ ಬಿಟ್ಬಿಟ್ಟಿದೀನಿ ಅನ್ಸುತ್ತೆ, ತಗೊಂಡ್ ಬಂದ್ಬಿಡ್ತೀನಿ. ನೀವಿಲ್ಲೇ ಇರಿ. ಏ ತನ್ಮಯ್, ನಿಮ್ಮಮ್ಮ ಫೋನ್ ತೆಗಿತಾ ಇಲ್ಲ,
ಎಲ್ಲರೂ ಆಚೆ ಹೋಗಿದಾರಾ? ಗೊತ್ತಿಲ್ಲ ಸರ್. ತನ್ಮಯ್, ಕೋಪನ ಕಡಿಮೆ ಮಾಡ್ಕೋ. ಈ ರೀತಿ ಕೋಪ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನೀನ್ ಎಷ್ಟೇ ಮುಖ ಉದ್ದಿಸ್ಕೊಂಡ್ರು ನಿಮ್ಮಮ್ಮ ಫೋನ್ ರಿಸೀವ್ ಮಾಡೋವರೆಗೂ ನೀನ್ ಇಲ್ಲೇ ಇರಬೇಕು. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಸಿಗ್ನಲ್ ಇಲ್ವಾ? ಹಲೋ, ಯಾರು? ಹಲೋ, ಕೇಳಿಸ್ತಾ ಇದೆಯಾ? ಈ ಮನೇಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಹೊರಗೆ ಹೋಗಿ ಮಾಡ್ತೀನಿ. ತನ್ಮಯ್, ನಿಮ್ಮಮ್ಮನ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಗೊತ್ತಿಲ್ಲ ಸರ್ ಏನಂತ. ಸರ್ ಅವ್ರ ಡ್ಯಾಡ್ ನಂಬರಿಗೆ ಫೋನ್ ಮಾಡಿ ಸರ್. ತಗೊಂಬನ್ನಿ. ಹಾ, ಒಂದ್ ನಿಮಿಷ. ಸರ್ ಇದೆ ಅವ್ರ ಡ್ಯಾಡ್ ನಂಬರ್. ಹಲೋ, ತನ್ಮಯ್ ಡ್ಯಾಡ್ ಮಾತಾಡ್ತಾ ಇರೋದಾ? ಹೌದು. ನಾನು ಸ್ಕೂಲ್ ಪ್ರಿನ್ಸಿಪಲ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಮಗ ಸ್ಕೂಲಲ್ಲಿ ಒಂದು ಮಿಸ್ ಕ್ರಿಯೇಟ್ ಮಾಡಿದ್ದಾನೆ. ಮೆಸ್ಸ? ಏನಾಯ್ತು? ನನಗೊಂದು ಸಾವಿರ ಟೆನ್ಷನ್ ಇದೆ, ಅದ್ರ ಮಧ್ಯದಲ್ಲಿ ಇದೊಂದ. ಏನಾಯ್ತು ಅಂತ ಹೇಳಿ. ನಿಮ್ಮ ಮಗ ಒಬ್ಬ ಸ್ಟೂಡೆಂಟ್ಗೆ ಹೊಡೆದಿದ್ದಾನೆ. ಸರ್ ಪ್ಲೀಸ್, ನೀವ್ ಯಾರ ಹತ್ರ ಬೇಕಾದ್ರೂ ಮಾತಾಡಿ, ಆದ್ರೆ ಅವ್ರ ಹತ್ರ ನನ್ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ಅವ್ರ ಅವಶ್ಯಕತೆ ನನ್ಗಿಲ್ಲ. ನಿಮ್ಗಷ್ಟು ಅರ್ಜೆಂಟ್ ಇದ್ರೆ ಆದಿ ಅಂಕಲ್ ಅಂತ ಒಬ್ರು ಇದ್ದಾರೆ. ಅವರು ನಮ್ ಮನೇಲಿರೋ ಎಲ್ರಿಗೂ ತುಂಬಾ ಕ್ಲೋಸ್. ಅವ್ರ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡಿ. ಇವ್ರ ಹತ್ರ ಮಾತ್ರ ಮಾತಾಡ್ಬೇಡಿ ನೀವು. ವಾಟ್ ಇಸ್ ದಿಸ್ ತಾಂಡವ್? ನಿನ್ ಮಗ ಹೀಗೆಲ್ಲ ಮಾತಾಡ್ತಿದ್ದಾನೆ. ನಿನ್ ಬದಲು ಬೇಕಾದ್ರೆ ಆದಿಯವ್ರ ನಂಬರ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ದಟ್ಸ್ ರಿಯಲಿ ಬ್ಯಾಡ್ ತಾಂಡವ್.